ನಮಸ್ತೆ ಕರ್ನಾಟಕ. ಈ ವಿಡಿಯೋದಲ್ಲಿ ನಾವು ಚಿನ್ನದ ನಾಡು ಕೋಲಾರದ ಪ್ರವಾಸಿ ತಾಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಕೋಲಾರದಿಂದ 4 ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ಕಾಶಿ ಕ್ಷೇತ್ರ ಎಂದು ಪ್ರಸಿದ್ಧವಾದ ಅಂತರಗಂಗೆ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಶಿವನ ದೇವಾಲಯವಿದ್ದು, ಇಲ್ಲಿ ಶಿವನಿಗೆ ಕಾಶಿ ವಿಶ್ವೇಶ್ವರ ಎಂದು ಕರೆಯುತ್ತಾರೆ. ಈ ಪುಣ್ಯಕ್ಷೇತ್ರದಲ್ಲಿ ವರ್ಷದ 365 ದಿನವೂ ಬಸವಣ್ಣನ ಬಾಯಿಯಿಂದ ನೀರು ಹರಿಯುತ್ತದೆ. ಇಲ್ಲಿಯವರೆಗೂ ಒಂದು ದಿನವೂ ಹರಿಯದೆ ನಿಂತಿಲ್ಲ. ಇದೊಂದು ವಿಸ್ಮಯವೇ. ಅಂತರಗಂಗೆ ಬೆಟ್ಟ ಕ್ಷೇತ್ರವು ಕೇವಲ ಪುಣ್ಯಕ್ಷೇತ್ರವಾಗಿರದೆ ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ. ಸೋಮೇಶ್ವರ ದೇವಾಲಯ ಮತ್ತು ಕೋಲಾರಮ್ಮ ದೇವಾಲಯ, ಈ ಎರಡೂ ದೇವಾಲಯಗಳು ಅಕ್ಕಪಕ್ಕ ಇದ್ದು ಕೋಲಾರಿನಿಂದ 2 ಕಿಲೋಮೀಟರ್ ಹತ್ತಿರದಲ್ಲೇ ಇದೆ. ಈ ದೇವಾಲಯಗಳು 14ನೇ ಶತಮಾನದ ವಿಜಯನಗರ ಯುಗದ ದ್ರಾವಿಡಿ ಶೈಲಿಯ ಅಲಂಕೃತದಿಂದ ನಿರ್ಮಾಣವಾಗಿದೆ. ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ಗಂಗಾ ಮತ್ತು ಚೋಳರ ಕಾಲದ ವಾಸ್ತುಶಿಲ್ಪ ವೈಭವ ನೋಡಿ ಕಣ್ತುಂಬಿಕೊಳ್ಳಿ. ಯರಗೋಳ ಡ್ಯಾಮ್ ಮತ್ತು ಮಾರ್ಕಂಡೇಯ ಡ್ಯಾಮ್. ನಮ್ಮ ಕೋಲಾರದ ಮಿನಿ KRS ಎಂದು ಕರೆಯುವ ಯರಗೋಳ ಡ್ಯಾಮ್ ಸುತ್ತಲೂ ದಟ್ಟವಾದ ಅರಣ್ಯದಿಂದ ಕೂಡಲ್ಪಟ್ಟಿದೆ. ಈ ಅಣೆಕಟ್ಟು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಯರಗೋಳ ಗ್ರಾಮದಲ್ಲಿದ್ದು ಕೋಲಾರಿನಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಮಾರ್ಕಂಡೇಯ ಡ್ಯಾಮ್ 1940ರಲ್ಲಿ ಮೈಸೂರು ರಾಜ ಒಡೆಯರ್ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಕಟ್ಟಿಸಿದ್ದಾರೆ. ಈ ಅಣೆಕಟ್ಟು ಕೋಲಾರ ಜಿಲ್ಲೆಯ ಮಾಲೂರು ಮತ್ತು ಬಂಗಾರಪೇಟೆ ತಾಲೂಕಿನಲ್ಲಿದ್ದು ಕೋಲಾರಿನಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಕೋಟಿಲಿಂಗೇಶ್ವರ. ಹೆಸರೇ ಹೇಳುವಂತೆ ಇಲ್ಲಿ ಕೋಟಿಲಿಂಗಗಳು ಸ್ಥಾಪಿಸಲಾಗಿದೆ. ಈ ದೇವಾಲಯವನ್ನು 1980ರಲ್ಲಿ ಶ್ರೀ ಸಾಂಬಾ ಶಿವಮೂರ್ತಿ ಸ್ವಾಮಿ ಮತ್ತು ಅವರ ಪತ್ನಿ ವಿ ರುಕ್ಮಿಣಿ ಅವರು ಸ್ಥಾಪಿಸಿದ್ದಾರೆ. ಈ ದೇವಾಲಯವು ಕೋಲಾರ ಜಿಲ್ಲೆಯ KGF ತಾಲೂಕಿನ ಕಮ್ಮಸಂದ್ರ ಎಂಬ ಗ್ರಾಮದಲ್ಲಿದ್ದು ಕೋಲಾರಿನಿಂದ 31 ಕಿಲೋಮೀಟರ್ ಹಾಗೂ KGFನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಆವಣಿ ಬೆಟ್ಟ. ಈ ಬೆಟ್ಟದ ವಿಶೇಷ ಏನೆಂದರೆ, ರಾಮಾಯಣ ಕಾಲದಲ್ಲಿ ಈ ಬೆಟ್ಟವು ವಾಲ್ಮೀಕಿ ಅವರ ಆಶ್ರಮವಾಗಿತ್ತು. ವಾಲ್ಮೀಕಿ ಅವರು ಸೀತಾದೇವಿಗೆ ಇಲ್ಲಿ ಆಶ್ರಯ ನೀಡಿದ್ದರು. ಹಾಗೆ ಇಲ್ಲಿ ಲವ ಮತ್ತು ಕುಶರ ಜನನವಾಯಿತು. ಆವಣಿ ಬೆಟ್ಟವು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವಣಿ ಎಂಬ ಗ್ರಾಮದಲ್ಲಿದ್ದು ಕೋಲಾರಿನಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.